टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ ವಿಪರೀತವಾಗಿದೆ. ಯಾಕಂತಂದರೆ ಜನ ಕಷ್ಟಕ್ಕೇನು ಅಂತೇಳಿ ಸಾಲ ಪಡೆದಿರ್ತಾರೆ, ಕಂತನೂ ಕಟ್ಟಿರ್ತಾರೆ. ಸ್ವಲ್ಪ ಹಿಂದೆ ಮುಂದೆ ಆದರೆ ಸಾಕು ಮೈಕ್ರೋ ಫೈನಾನ್ಸ್ಗಳು ಬಡವರ ಜೀವ ಹಿಂಡುವಂಥ ಕೆಲಸವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾವೆ. ಬೆಳಗಾವಿ ತಾಲೂಕಿನ ಏನು ತಾರಿಯಾಳ ಗ್ರಾಮದಲ್ಲಿ ಗಣಪತಿ ಲೋಹಾರ್ ಎಂಬ ಕುಟುಂಬ ಅಪ್ಟೂಸ್ ಫೈನಾನ್ಸ್ ದಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದಿತ್ತು. ಏನೋ 5 ಲಕ್ಷ ರೂಪಾಯಿ ಸಾಲದಲ್ಲಿ 3.5 ಲಕ್ಷ ರೂಪಾಯಿ ಪಾವತಿಯನ್ನು ಕೂಡ ಮಾಡಿದ್ದಾರೆ. ಕಂತು ಕಟ್ಟಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಆದರೆ ಕೋರ್ಟ್ನಿಂದ ಆದೇಶ ತಂದು ಮನೆ ಬಾಗಿಲಿಗೆ ಜಪ್ತಿ ಆದೇಶವನ್ನು ಅಂಟಿಸಿ ಈ ಚಿಕ್ಕ ಮಗುವನ್ನು ಕೂಡ ನೋಡದೆ ಬಾಣಂತಿ ಸಮೇತ ಕುಟುಂಬದವರೆಲ್ಲರನ್ನು ಹೊರಗೆ ಹಾಕಿ ಮನೆಗೆ ಕೀಲಿಯನ್ನು ಜಡಿದಿದ್ದಾರೆ. ಇದು ಮೈಕ್ರೋ ಫೈನಾನ್ಸ್ಗಳ ಕಾಟ ವಿಪರೀತವಾಗಿದೆ. ಅದಕ್ಕೆ ಅನೇಕ ಜೀವಗಳು ಕೂಡ ರಾಜ್ಯದಲ್ಲಿ ಬಲಿಯಾಗಿವೆ. ಹೀಗಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲವನ್ನು ಭಾಳ ಸರಳವಾಗಿ ಕೊಡ್ತಾರೆ, ಆದರೆ ವಸೂಲಿಯನ್ನು ಭಾಳ ಕಠೋರವಾಗಿ ಮಾಡ್ತವೆ. ಬೇಕಾಬಿಟ್ಟಿಯಾಗಿ ಬಡ್ಡಿಯನ್ನು ಆಕರಣೆ ಮಾಡ್ತಾರೆ. ಹೀಗಾಗಿ ಲಂಗು ಲಗಾಮಿಲ್ಲದಂಥ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಲಗಾಮ ಹಾಕುವವರು ಯಾರು ಎನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದರೆ ಎಲ್ಲ ಜನರಿಗೂ ಕೂಡ ಕಷ್ಟ ಇರ್ತದೆ, ಸಾಲ ಪಡೆದಿರ್ತಾರೆ. ಆದರೆ 1 ಕಂತು 2 ಕಂತು ಕಟ್ಟಲಿಲ್ಲ ಅಂದರೆ ಕೋರ್ಟ್ನಿಂದ ಆದೇಶ ತಂದು ಮನೆಗೆ ಕೀಲಿ ಹಾಕ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ. ಈ ರೀತಿಯ ಘಟನೆಗಳು ಅನೇಕ ಕಡೆ ನಡೀತಾ ಇದ್ದಾವೆ. ಅದರ ಜೊತೆಗೆ ಬೆಳಗಾವಿ ತಾಲೂಕಿನ ತಾರಿಯಾಳ ಗ್ರಾಮದಲ್ಲಿ ಏನು ಅಪ್ಟೂಸ್ ಫೈನಾನ್ಸ್ದಿಂದ ಸಾಲ ಪಡೆದಿರ್ತಕ್ಕಂಥ ಗಣಪತಿ ಲೋಹಾರ್ ಕುಟುಂಬ ಈಗ ಬೀದಿಗೆ ಬಂದಿದೆ. ಮನೆಗೆ ಕೀಲಿ ಜಡಿದು ಮನೆಯವರೆಲ್ಲರನ್ನು ಕೂಡ ಹೊರಗೆ ಹಾಕಿ ಈಗ ಆ ಕುಟುಂಬ ಬೀದಿ ಪಾಲಾಗಿದೆ. ನ್ಯಾಯ ಬೇಕು. ಮಗಳು ಹೆರಿಗೆ ಅಂತ ಮನೆಗೆ ಬಂದಿದ್ದು, ಚಿಕ್ಕ ಮಗು, ಯಾವ ಕನಿಕರವೂ ಇಲ್ಲ ಈ ಫೈನಾನ್ಸ್ದವರಿಗೆ, ಕಳಕಳಿಯೂ ಇಲ್ಲ, ಮಾನವೀಯತೆಯೂ ಇಲ್ಲ. ಹೀಗಾಗಿ ಎಲ್ಲರನ್ನು ಹೊರಗೆ ಹಾಕಿ ಆ ಕುಟುಂಬದವರೆಲ್ಲರನ್ನು ಕೂಡ ಹೊರಗೆ ಹಾಕಿ ಆ ಫೈನಾನ್ಸ್ ಕಂಪನಿಯವರು ಮನೆಗೆ ಕೀಲಿ ಜಡಿದು ಈಗ ಆ ಕುಟುಂಬ ಬೀದಿಗೆ ಬಂದಿದೆ. ಈ ಘಟನೆ ನಡೆದಿರುವಂಥದ್ದು ಬೆಳಗಾವಿ ತಾಲೂಕಿನ ತಾರಿಯಾಳ ಗ್ರಾಮದಲ್ಲಿ. ಜಿಲ್ಲಾಡಳಿತ, ಸರ್ಕಾರ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂತಂದರೆ ಭಾಳಷ್ಟು ಜನರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸಕ್ಕೆ, ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಅನೇಕ ಜೀವಗಳು ಬಲಿಯಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಸರ್ಕಾರ, ಜಿಲ್ಲಾಡಳಿತ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದು ಎಲ್ಲರ ಬೇಡಿಕೆ, ಎಲ್ಲರ ಒತ್ತಾಯ, ಎಲ್ಲರ ಕಳಕಳಿಯಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇದು ಬೆಳಗಾವಿ suddhi.com. ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ಗಳು ಕಾಟ ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಆ ಕುಟುಂಬದವರೇ ಹೇಳಿದ್ದಾರೆ. ಕೇಳಿ ನೀವು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಬಡವರ ಅಳಲು, ಬಡವರ ನೋವು ಸರ್ಕಾರಕ್ಕೆ ಮುಟ್ಟಬೇಕು. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಕ್ರೂರಿ ಫೈನಾನ್ಸ್ಗಳಿಗೆ ಬ್ರೇಕ್ ಹಾಕುವಂತಹ, ಮಟ್ಟ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಮಸ್ಕಾರ. ಈಗ ಅಜ್ಜಿಗನು ಬೇಕಾದಾಗ ಮಾತಾಡಿದ್ರೆ ಆಕೆಲ್ಲ ತಲೆಯಾಗ ತಗೊಂಡು ಅಕ್ಕಿಗೆ ಅರ್ಧಂಗಿ ಹೊಡೆದ್ರಿ, ಅಕ್ಕಿನ ಅಡ್ಮಿಟ್ ಮಾಡಿದ್ರು ಸರ್. ಈಗ ಅಕ್ಕಿನ ಸಂಕಟ ಕಳಿಸಿ ತಂದ್ರಿ. ಅಷ್ಟು ಆಡು ಊರಿಗೆ ನಮ್ಮ ಅತ್ತಿ ಅಂತ ಮನೆ ಯಾರು ಇದ್ರಲ್ಲ? 4 ಜನ. ನಾ ಡಿಲಿವರಿಗೆ ಬಂದೇವ್ ಸರ್. ಬೆಳಗಿಂತ್ರ ಏನು ಈಗ ಮಕ್ಕಳು ಹಸು ಅಂತಾರೆ. ಈಗ ಹುಡುಗ ಎದೆ ಹಾಲು ಕುಡಿಸ್ಬೇಕಂದ್ರೆ ಹೊಟ್ಟಿಗೆ ಏನಾರ ತಿನ್ಬೇಕು, ಎಲ್ಲಿ ಮಾಡಿ ತಿನ್ಬೇಕು ಹೇಳಿ.
ಇವ್ರ್ದು ಎಲ್ಲ ಔಷಧ ರೀ ಅವ್ನ ಡಿಸ್ಚಾರ್ಜ್ ಡಾಕ್ಯುಮೆಂಟ್ಸ್ ಕಾಗದ ಎಲ್ಲ ಒಳಗ ಅದಾವ್ರಿ ಅದು ತಕ್ಕೊಂಡು ನೀವೇನು ಕೆಲಸ ಮಾಡ್ತಿದ್ರಿ? ಪ್ರತಿ ಸತಿ ಬಂದಾಗ ಒಂದ್ಸರ ಪೇಂಟ್ ಮಾಡ್ತಾರೆ, ಪೇಂಟ್ ಮಾಡಿದ್ದು ಸಾಧ್ಯ ಸತ್ತಾರೆ. ಲೋನ್ ಕೊಡ್ತವ್ರೆ. ಅವ್ರು ಬಂದರು 3ರಿಂದ ಸಿಗಾಡ್ತಾರೆ. ನಿಮ್ಮ ಹೆಸರು ಏನಂದ್ರೆ? ಗಣಪತಿ. ಎಲ್ಲ ಸಾಲ ಸಾಕಾಗುತ್ತೆ ಸರ್, ಸಾಯ್ಬೇಕನ್ನೋದು ಪರಿಸ್ಥಿತಿ ಎಲ್ಲರೂ ಈ ಸಾಕು ಸಾಯ್ಬೇಕನ್ನತ್ತಾರೆ ಸರ್. ನಾ ಹತ್ತಿಗಳು ಕುಡಿದು ಎಣ್ಣೆ ಕುಡಿಸ್ತಾರೆ. ಆಯ್ತು ಈಗ ಮಕ್ಕಳನ್ನೆಲ್ಲಿ ತಗೊಂಡೋದು, ಅವನ್ನೆಲ್ಲಿ ತಗೊಂಡು ಹೋಗ್ತೀರ ಸರ್. ಈಗ ಅಲ್ಲಿ ಹೊಟ್ಟೆ ಕೂಳಿಲ್ಲ, ಏನಿಲ್ಲ. ಅದನ್ನು ಒಂದು ಸುಡ ಮಕ್ಕಳಿಗೆ ಕುಡ್ಕುರಿ ತಂದು ಸಾಧ್ಯ ನಾವು ಅಜ್ಜಿಗೆ ಹೋದ್ರು ದೂರ ಹೊರ ಕಳಿಸಿದ್ರು ಸರ್. ಬರ್ತಾರೆ ಬರೀ ದಾದಾಗಿರಿ ಮಾಡ್ತಾರೆ, ಬರೀ ಎದೆ ತುಂಬಿಲ್ಲ ಅಂತಾರೆ, ಬರೀ ತುಂಬಾಕಿದ್ದೇನೆ ಸರ್ ಅಂದ್ರೆ ಕೇಳೋದಿಲ್ಲ. ನಾ ತುಂಬಿದೀನಿ ಅಂದ್ರೆ ಮತ್ತೊಬ್ಬರು ಕಳಿಸ್ತಾರ, ಅಲ್ಲಿ ಬಂದಿದೆ ಮತ್ತೊಬ್ಬರು ತುಂಬೆಲ್ಲ ಕತ್ ಕೇಳ್ತಾರೆ ಸರ್. ಕಂತು ಕಟ್ಟಿದ್ರೆ ಕಟ್ಟಿದ್ದ ಮತ್ತೊಬ್ಬರು ಕಳಿಸ್ತಾರೆ, ಕಂತು ಕಟ್ಟಿದ್ರೆ ಕೊಡ್ತೀನಿ ಮತ್ತೆ ರಸೀಟಿ ಕೊಡಂಗಿಲ್ಲ. ಬ್ಯಾಂಕ್ ನಾವು ಮೊಬೈಲ್ದಾಗ ಬಿಟ್ಟೇನ್ರ, ನಿಮ್ಮ ಹಳ್ಯಾನ ಫೋನ್ಯಾಗ ಬಿಟ್ಟಿದ್ದಲ್ಲ ಅಂತಾರೆ. ಬರೀ ಹಳ್ಯಾನ ಮೊಬೈಲ್ದಾಗ ನೋಡಾಕೋದ್ರೆ ಹಳ್ಯಾನ ಮೊಬೈಲ್ದಾಗ ಬಿಡ್ತಾರಲ್ಲ ಅಂತಾರೆ. ಮತ್ತು ಬಿಟ್ಟಿಲ್ಲ ಅವ್ರು ಒಂದು 2-3 ಬಿಟ್ಟಾಗ ಮಾಡಿದ್ರೆ ಬಾಕಿದ್ದು ಬಿಟ್ಟೇನ್ರ ಅವ್ರು ಕೊಟ್ಟಿರೋರು ಟ್ರೀಟ್ಮೆಂಟ್ ಅಂತಾರೆ. ಈಗ ಎಲ್ಲ ಕೊಡ್ತಾರೆ ಚಾವಿನ ಹಾಕಿದಾರೆ ದಡ. ಮತ್ತು ನೋಟಿಸ್ ಕೊಟ್ಟಾರ ಈಗ ಕೈಯಾಗ ಕೊಟ್ಟಾರ ಅಂತ ನಾನು ಇರಾಕಿಲ್ಲ ಕೆಲ್ಸಕ್ಕೆ ಹೋಗಿನಿ. ಅದು ಕೂಲಿ ಮಾಡಿ 300 ರೂಪಾಯಿ ಪಗಾರ ಕೊಡ್ತಾರೆ ದಿವಸಕ್ಕೆ ರೀ.
ಏನ್ ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ ಏನ್ ನಾಷ್ಟಾ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು ಎದ್ದ ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ್ಯಾರ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವ್ರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂರ್ಸನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವೆ ಸರ್ ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವ್ರು. ಅದಕ್ಕೆ ಮತ್ತೇನು ಮಾಡಿದ್ದು, ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಕ್ಕ ಬೀಳಕ್ಕೆ ಆಗಂಗಿಲ್ರಿ ನಮಗಂತೆ ಹೇಳಿದು. ಆ 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗೆ ಇಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು? ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು? ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್? ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ, ನನ್ನ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗೆ ಅದಾವ ಸರ್. ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವ್ರು. ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರು ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಎಲ್ಲಿ ಸರ್? ಏನೈತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಲೋನ್ ಕಟ್ಟಾಕ ಅಂದ್ರೆ ಸರ್ ನಡಕ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದಿಂದ ಹೋಗಿದ್ದು ಸರ್ ನಾವು. ಆಮೇಲೆ ಅವ್ರೇನನ್ನಕತ್ರು ಕೇಳ್ದು ಸರ್, ನಾವು 3 ಲಕ್ಷ ರೂಪಾಯಿ ತುಂಬ್ತೇವು, ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ್. ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ, ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಅವ್ರ. ಆಮೇಲೆ ಅದ್ರಾಗ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೇಳಿ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್. ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್. 5 ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ, ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವ್ರು. ನಮ್ ಸರ್ಕಾರದಿಂದ ಪರಿಹಾರ ಬೇಕು ಸರ್. ಇದು ಕಿರ್ಕುಳ ಆದಂಗ ಅನ್ನರ್ ಸರ್. ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್? ಮನಿ ಇಲ್ಲ ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ. ಇದನ್ನ ಪರಿಸ್ಥಿತಿ ಬೇಕ್ರಿಲ್ಲ ಸರ್. ಈಗ ದುಡ್ದ ಈಗಿಂದೀಗ ತಿನ್ನಾರ ಸರ್ ನಾವು. ಮಧು ಕಲ್ಲಪ್ಪ ಬಡಿಗೇರಿ. ಇವಾಗ ಎಕ್ದಮ್ ಬಂದಾರನ ಸೀಜ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಸಗಣ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡು ಬರ್ತಾರೆ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡಿಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮಗೆ. ಹೊರಗೆ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರಿ. ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ, ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗ್ಲಾನ ಹಾಕಿಬಿಟ್ಟಾರಿ, ಚಾವಿನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ, ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದವ್ರು ಸಾಮಾನು ತೆಗೆದು ಹೋಗೋದು ಚಾವಿ ಹಾಕಿಬಿಟ್ಟಾರಿ. ಹೀಗೆಲ್ಲಿ ಕುದಿಸ್ಕೊಂಡು ತಿನ್ನೋದು. ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ, ಆಧಾರ್ ಕಾರ್ಡು, ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ ರೀ. ಬಂದಾರನ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದನ್ನು ಮಾಡಿ ತಿನ್ನೋದು ಹೇಳ್ರಿ. ಈಗ ಪೊಲೀಸರು 5 ಜನ ಬಂದಿದ್ದರು. ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ರಿ. ಬೆಳಗಿಂತ್ರ ಊಟ ಇಲ್ಲ, ಏನಿಲ್ಲ ರೀ. ಬಾಣಂತಿಗಿಲ್ಲ, ಮಕ್ಕಳಿಗಿಲ್ಲ, ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಪೂರಾ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿ ತುಂಬೇಕ್ರಿ ಸರ್? ಅವ್ರಿಗೆ ಆರಾಮಿಲ್ರಿ, ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ. ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ. ಹೊಲಸು ಬೇಯ್ತಾರ್ರಿ ಬಂದು ಕೇಸು. ಹಾಂ ರೀ.
ಹೆಸರು ಸುವರ್ಣ ಗಣಪತಿ ಲೋಹಾರ್. 5 ಲಕ್ಷ ಸಾಲ ತೊಗೊಂಡಿನ್ರಿ ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕು. ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವ್ರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋದೆ ಟೆಕ್ಮಿಟ್ ಕೇಳಕ್ಕೆ ಹೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿದ್ರಿ ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ ಒಂದು ಇದು ಮಾಡಿದಕ್ರಿ. ಇದು ಬರ್ದಿದ್ದಕ್ಕೆ ಬರೀ ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡೋದು ಹಾಕ್ಬೇಕಾದ್ರೆ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರೆ ಬ್ಯಾಗ್ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಈಗ 1 ವರ್ಷ ಆಗ್ತಾರೆ ಅವ್ರು 2 ವರ್ಷ ಅಂತಾರ. ನಾವು 2 ವರ್ಷ ಅನ್ನೋದಿಲ್ಲ ನಾವು 1 ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರ ಅವ್ರು. ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಹೆಸರು ನನಗೂ ಗೊತ್ತಿಲ್ಲ. ನಾವು ಹೆಬ್ಬಟ್ಟು ಅದೇವ್ರಿ. ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ. ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ ಯಾವುದೋ ಕ್ಯಾನ್ರಾ ಯಾವುದೋ ಬ್ಯಾಂಕ್ ಅದು ಅಪ್ಪೂಸ್ ಬ್ಯಾಂಕ್ ಅಂತ ಅವ್ರು ಅಂದೇಳಿ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು. 5 ಲಕ್ಷ ತೊಗೊಂಡಿರಿ ಎಷ್ಟು ಜಾಸ್ತಿ ಆಗಿತ್ತು ನಿಮ್ದು? ಈಗ ತುಂಬ 9,000 ಚಿಲ್ಲರ್ 20 ರೂಪಾಯಿ ತುಂಬೋದೈತ್ರಿ. ಮತ್ತು 10 ತಾರೀಕು ತೆತ್ತಂದ್ರೆ 10,000 ರೂಪಾಯಿ ತುಂಬಬೇಕು. ಈಗ ಕ್ಲೋಸ್ 7 ಲಕ್ಷದ ಚಿಲ್ಲರ್ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ ಅವ್ರು. ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಾ ಇಲ್ರಿ ಇಲ್ಲ ಅನ್ನತಾರ ಅವ್ರು. ಮತ್ತು 5 ಲಕ್ಷ ಈ 3.5 ಕಟ್ಟಿದ್ದೇನೆ ರೀ. 3.5 ಲಕ್ಷ ರೂಪಾಯಿ. ಯಾರ್ಯಾರು ಬಂದ್ರಿ ಸೀಸ್ ಮಾಡಕ್ಕೆ ಮನೆಗೆ? ಅವ್ರು ಯಾರೋ ಬ್ಯಾಂಕಿನವ್ರು ಒಂದು 5-6 ಮಂದಿ ಬಂದಿರೋರು. ಅವರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ 1 ತಿಂಗಳು ಆಯ್ತು ರೀ. 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು. ಸಿದ್ರಿಂಗ್ ಆಗೈತೆ ಅದು. ಮತ್ತು ನನಗೂ ಆರಾಮ ಇರೋಕ್ಕೆಲ್ಲ ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ. ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ. ಅದು ಶೈಲಿಗೆ ಹೊಡೆದು ಅದ್ರಾಗ ಒಂದು ದವಾಖಾನೆ ಐತೆ ಒಬ್ಬದಿರಂದ್ರೆ ನಾನು ದಗದಿತ್ತು ದಂಧೆಗೂ ಬಂದಾಗೈತೆ ರೀ. ಕೆಲಸ ಅಂದ್ರೆ ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯೊಳಗೂ ಕರೆಕ್ಟ್ ಇಲ್ಲ. ದೀಪ ಹಚ್ಚಿ ಭಾಳ ಹೊಡತಿಲ್ರಿ ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।